ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಹಾಗೆ ಇದೆ, ತುಂಬ ಕ್ರಿಸ್ಪಿ ಆಗಿದೆ. ಬಟ್ ಇಲ್ಲಿ ಒಂಥರ ಡಿಫ್ರೆಂಟ್ ಆಗಿ ಈ ಜೊತೆಗೆ ಚಟ್ನಿ ಖಾರ ಇದೆಯಲ್ಲ. ಇವಾಗ 3 ಪ್ಲೇಟ್ ಪಾರ್ಸಲ್ ತಗೊಂಡಿದ್ದೀನಿ, ಅಷ್ಟು ಚೆನ್ನಾಗಿದೆ. ಸೇಮ್ ನಮ್ಮ ಅಮ್ಮ ಮಾಡಿರೋ ಥರನೇ ಇದೆ. ನೈಸ್, ಚೆನ್ನಾಗಿದೆ. ಚೆನ್ನಾಗಿರೋದಕ್ಕೆ ಸರ್ ಎಷ್ಟೊಂದು ಸತಿ ಬಂದು ತಗೋದಿವಿ, ಮನೆಗೂ ಪಾರ್ಸಲ್ ಎಲ್ಲ ತಗೋದಿವಿ ನಾವು. ಎಲ್ಲರೂ ಬಂದು ಟ್ರೈ ಮಾಡಬೇಕು, ಸಪೋರ್ಟ್ ಮಾಡ್ಬೇಕು ಇವರಿಗೆ. ಸರ್ ನೀವು ಹೇಳಿ ಸರ್, ಹೆಂಗೆ ಇದೆ ಟೇಸ್ಟ್? ಸರ್ ಸಖತ್ತಾಗಿದೆ ಸರ್ ಟೇಸ್ಟ್. ನನಗೆ ಚಿಕನ್ ಟಿಕ್ಕಾ ಇಷ್ಟ, ಇವ್ರಿಗೆ ಚಿಕನ್ ವಿಂಗ್ಸು, ಇವಳಿಗೆ ಫಿಶ್ ಕಬಾಬು, ಎಲ್ಲ ಒಂದೇ ಕಡೆ ನಿಮ್ಗೆ ಸಿಗ್ತದೆ. ವೆಲ್ಕಮ್ ಟು SP Charco Grill. Chicken and fish dishes hygienically prepared using homemade masala. Like and share this video and do subscribe to our channel Mysore Studio. Thank you very much. ನಮಸ್ಕಾರ ಸರ್. ಸರ್ ನಿಮ್ಮ ಗ್ರಿಲ್ ಶಾಪ್ ಹೆಸರನ್ನು ಮತ್ತು ಲೊಕೇಶನ್ ಹೇಳಿ ಸರ್. ಸರ್ ನಮ್ಮ ಹೆಸರು ಬಂದ್ಬಿಟ್ಟು ಗ್ರಿಲ್ ಶಾಪ್ SP Charco ಬಾರ್ಬಿಕ್ಯೂ ಅಂತ. ಗ್ರಿಲ್ದು ಫುಲ್ಲು ನೋಡ್ಬೋದು ನೀವು, ಫುಲ್ ಚಾರ್ಕೋಲಲ್ಲಿ ಮಾಡ್ತೀವಿ ನಾವು. ಓಕೆ ಸರ್, ಲೊಕೇಶನ್ ಹೇಳಿ ಸರ್. ಎಲ್ಲಿ ಸರ್ ಬರ್ತದೆ? ಲೊಕೇಶನ್ ಬಂದ್ಬಿಟ್ಟು ಮೆಡ್ಗಳ್ಳಿ ಬಸ್ ಸ್ಟಾಪು ನಿಯರ್ CPN ಕಾಲೇಜು, ರಿಂಗ್ ರೋಡು. ಓಕೆ ಫೈನ್. ನಿಮ್ಮ ಮೆನು ಬಗ್ಗೆ ಹೇಳಿ ಸರ್. ಸರ್ ಮೆನು ಬಂದ್ಬಿಟ್ಟು ಇಲ್ಲಿದೆ ನೋಡಿ, ನೀವು ನೋಡ್ಬೋದು. ಎಲ್ಲ ಮಾರ್ಜಿನೇಬಲ್ ರೇಟ್ ಇದೆ. ಹೋಮ್ ಮೇಡ್ ಮಸಾಲ ಯೂಸ್ ಮಾಡ್ತೀವಿ ನಾವು. ಸೊ ನೀವು ಒಂದು ವಾರಕ್ಕೆ ಒಂದ್ಸಲ ಬಿಟ್ಕೊಂಡು ಒಂದ್ಸಲ ಬಂದು ವಿಸಿಟ್ ಮಾಡಿ ತಿನ್ಕೊಂಡು ಹೋದ್ರೆ ನೀವು ಒಂದೊಂದು ವಾರಕ್ಕೆ ಮತ್ತೊಂದ್ಸಲ ಬರ್ಬೋದು. ಚಿಕನ್ ತಿಕ್ಕಾ ಇದೆ, ಚಿಕನ್ ಲಾಲಿಪಾಪ್ ಇದೆ, ಚಿಕನ್ ವಿಂಗ್ಸ್ ಇದೆ, ಆಮೇಲೆ ಲಿವರ್ ಗುಂಡ್ಕಾಯಿ ಇದೆ, ಫಿಶ್ ಇದೆ, ಲೆಗ್ ಪೀಸ್ ಇದೆ, ಮತ್ತು ಬಿರಿಯಾನಿ ಇದೆ ಸರ್ ನಮ್ಮ ಹತ್ರ. ಓಕೆ, ಇಲ್ಲಿ ಮೆನು ಡಿಸ್ಪ್ಲೇ ನೋಡ್ತಾ ಇದ್ದೀರಾ. ಇಲ್ಲಿ ಲಿವರ್ ಫ್ರೈ, ಆಯಿಲ್ ಲೆಸ್, ಚಿಕನ್ ವಿಂಗ್ಸು, ಚಿಕನ್ ಟಿಕ್ಕಾ, ಚಿಕನ್ ಲಾಲಿಪಾಪ್, ಸೊ ಚಿಕನ್ ಆ್ಯಂಡ್ ಫಿಶ್ ಐಟಮ್ಸ್ ಇಲ್ಲಿ ಸಿಗ್ತದೆ. ಬಿರಿಯಾನಿ ಇದೆ ಸರ್ ನಮ್ಮ ಹತ್ರ. ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ಇದೆ ಸರ್ ನಮ್ಮದು, ಹೋಮ್ ಮೇಡ್ದು ಫುಲ್ಲು. ನೀವು ನೋಡ್ಬೋದು ನೋಡಿ, ಹೋಮ್ ಮೇಡ್ ಬಿರಿಯಾನಿ ಅದು, ಮಸಾಲ ಇದೆಲ್ಲ ರೆಡಿ ಮಾಡಿದ್ರೆ ಹೋಮ್. 79ಗೆ 1 ಪ್ಲೇಟ್ ಬಿರಿಯಾನಿ ಬರುತ್ತೆ, ಹಾಫ್ ಎಗ್ ಬರುತ್ತೆ ನಿಮಗೆ. ಓಕೆ, ಅದರ ಜೊತೆಲಿ ನಿಮಗೆ ಲಿವರ್ ಗುಂಡ್ಕಾಯ್ದು ಗ್ರೇವಿ ಬರುತ್ತೆ. ಓಕೆ, ಡಿಫ್ರೆಂಟ್ ಆಗಿ ಕೊಡ್ತಾ ಇದೀವಿ ನಾವು ಸ್ವಲ್ಪ. ಒಂದು ಪ್ಲೇಟ್ 79 ಸರ್? 79 ಅಷ್ಟೇ. ಓಕೆ, ಚಿಕನ್ ಪೀಸ್ ಎಷ್ಟು ಕೊಡ್ತೀವಿ? ಚಿಕನ್ ಪೀಸ್ 4 ಬರುತ್ತೆ ನಿಮಗೆ, ಹಾಫ್ ಎಗ್ ಬರುತ್ತೆ, ಮತ್ತೆ ಲಿವರ್ ಗುಂಡ್ಕಾಯ್ದು ಗೊಜ್ಜು ಬರುತ್ತೆ ನಿಮಗೆ, ಕರಿ. ಓಕೆ ಸರ್, ನಿಮ್ಮ ಕಸ್ಟಮರ್ಸ್, ರೆಗ್ಯುಲರ್ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ಒಂದೊಂದು ಡಿಶ್ ಪ್ರಿಪ್ರೇಷನ್ ಮತ್ತು ಕಸ್ಟಮರ್ ಫೀಡ್ಬ್ಯಾಕ್ ನಾವು ತಗೊಳ್ಳೋಣ ಸರ್. ಥ್ಯಾಂಕ್ ಯು ವೆರಿ ಮಚ್. ತಗೊಳ್ಳಿ ಸರ್. ನಮಸ್ತೆ ಸರ್. ಸರ್, ಇಲ್ಲಿ ಗ್ರಿಲ್ಲಲ್ಲಿ ಹೊಸ ಸ್ಟಾರ್ಟ್ ಮಾಡಿದ್ದಾರೆ. ಏನು ಡಿಶ್ ನೀವು ಟ್ರೈ ಮಾಡಿದ್ರಿ ಸರ್? ಚಿಕನ್ ಟಿಕ್ಕಾ ಮತ್ತು ಬಿರಿಯಾನಿ ಎರಡು ತಗೊಂಡಿದ್ದ. ಹೆಂಗೆ ಟೇಸ್ಟ್ ಹೆಂಗೆ ಆಯಿತು ಸರ್? ತುಂಬ ಚೆನ್ನಾಗಿದೆ. ಇದು ಹೋಮ್ ಮೇಡ್ ಟೇಸ್ಟ್ ಐತೆ ಅಲ್ವಾ? ಚಿಕನ್ ಟಿಕ್ಕಾ ಎಲ್ಲ ನೋಡ್ತಾ ಇದ್ದಾರೆ, ಗ್ರಿಲ್ ಚಾರ್ಕೋಲ್ ಯೂಸ್ ಮಾಡಿ ಪ್ರಿಪ್ರೇಷನ್ ಮಾಡಿದ್ದಾರೆ. ಹೆಂಗೆ ಅದು ಎಲ್ಲ ಸಾಫ್ಟ್ನೆಸ್ ಹೆಂಗೆ ಆಯಿತು ಪ್ರಿಪ್ರೇಷನ್? ಸಾಫ್ಟ್ ಕ್ರಂಚಿನೆಸ್ ಎಲ್ಲ ಚೆನ್ನಾಗಾಯಿತು. ಬಿರಿಯಾನಿ ಟೇಸ್ಟ್ ಹೆಂಗೆ ಆಯಿತು? ಬಿರಿಯಾನಿ ಹೋಮ್ ಮೇಡ್ ಟೈಪ್ ಆಯಿತು. ಹೋಮ್ ಟೈಮ್. ನಿಮ್ಗೆ ಸ್ಪೈಸಿ ಇಷ್ಟನಾ? ಸ್ಪೈಸಿ ಆಯಿತಾ? ಹಾಂ ಮೇಡಮ್, ನೀವು ಹೆಂಗೆ ನಿಮ್ಮ ಫೀಡ್ಬ್ಯಾಕ್ ಕೊಡಿ ಮೇಡಮ್. ಸರ್ ಆ್ಯಕ್ಚುಲಿ ನಾವು ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ವಿ, ಏನೋ ಒನ್ ಟೈಮ್ ಟ್ರೈ ಮಾಡೋಣ ಅಂತ ಬಂದ್ವಿ. ಆದರೆ ಟೇಸ್ಟ್ ಮಾತ್ರ ಸೇಮ್ ಹೋಮ್ ಮೇಡ್ ಟೇಸ್ಟೇ ಇದೆ. ಯಾವುದೇ ರೀತಿ ಎಕ್ಸ್ಟ್ರಾ ಕೆಮಿಕಲ್ಸ್ ಆಗಿರ್ಬೋದು, ಅಂದರೆ ಲೈಕ್ ಟೇಸ್ಟಿಂಗ್ ಪೌಡರು ಆ ಥರ ಜಾಸ್ತಿ ಏನೂ ಹಾಕಿಲ್ಲ. ಸೇಮ್ ನಮ್ಮ ಮನೇಲಿ ಹೇಗೆ ಮಾಡ್ತೀವಿ ಹಾಗೆ ಇದೆ, ತುಂಬ ಕ್ರಿಸ್ಪಿ ಆಗಿದೆ. ನೀವು ಬಿರಿಯಾನಿ, ಚಿಕನ್ ಬಿರಿಯಾನಿ ತಗೊಂಡಿದ್ದೀರಾ? ಬಿರಿಯಾನಿ ಮತ್ತು ಚಿಕನ್ ಟಿಕ್ಕಾ ಟ್ರೈ ಮಾಡಿದ್ವಿ. ಚಾರ್ಕೋಲಿಂದ ಮಾಡಿರೋದ್ರಿಂದ ಹೆಲ್ತಿಗೂ ಅಷ್ಟೇ ತುಂಬ ಅಂದರೆ ಏನು ಪ್ರಾಬ್ಲಮ್ ಆಗಲ್ಲ. ಹೆಲ್ತಿಗೂ ತುಂಬ ಬೆನಿಫಿಟ್ಸ್ ಇದೆ. ತುಂಬ ಆಯಿಲ್ ಕೂಡ ಯೂಸ್ ಮಾಡಿಲ್ಲ. ತುಂಬ ಸಾಫ್ಟ್ನೆಸ್ ಇದೆ, ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿದೆ. ಓಕೆ, ಟೇಸ್ಟ್ ಮಾತ್ರ ಮಸ್ತ್ ಇದೆ. ಸೊ ನೀವು ಇವ್ರ ಫೇವ್ರೆಟ್ ಪ್ಲೇಸನ್ನೆಲ್ಲ ರೆಗ್ಯುಲರ್ ವಿಸಿಟ್ ಮಾಡ್ತೀರಾ ಫ್ಯೂಚರಲ್ಲಿ? ಓಕೆ, ಮೈಸೂರಲ್ಲಿ ಯಾವ ಏರಿಯಾ ಮೇಡಮ್ ನೀವು? ನಮ್ಮದು ಪಾಂಡುಪುರ, ಕ್ಯಾತ್ನಡಿ, ಮಂಡ್ಯ ಡಿಸ್ಟಿಕ್. ಓಕೆ, ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಕಾವ್ಯ. ಕಾವ್ಯ ಸರ್, ನಿಮ್ಮ ಹೆಸರು ಸರ್? ಶ್ಯಾಮ್. ಓಕೆ, ನೀವು ಇಬ್ಬರಿಗೆ ತುಂಬ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಫೀಡ್ಬ್ಯಾಕ್ ಆ್ಯಂಡ್ ಥ್ಯಾಂಕ್ಸ್ ಲಾಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಥ್ಯಾಂಕ್ ಯು. ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಮೈಸೂರು ಯಾವ ಏರಿಯಾ ಸರ್ ನೀವು? ಸರ್ ನಂದು ರಾಮಕೃಷ್ಣ ನಗರ, ಮೈಸೂರವರೇ, ರಾಮಕೃಷ್ಣ ನಗರ. ಓಕೆ, ಇಲ್ಲಿ ನೀವು ಗ್ರಿಲ್ ಫಿಶ್ ಆರ್ಡರ್ ಮಾಡಿದ್ದಾರೆ ಸರ್. ಈ ನಾವು ಆರ್ ಹ್ಯಾವಿಂಗ್ ದ ಡಿಶ್. ಹೆಂಗೆ ಟೇಸ್ಟ್ ಹೆಂಗೆ ಸರ್? ಟೇಸ್ಟ್ ಸೂಪರ್ಬು. ಆ್ಯಕ್ಚುಲಿ ನಾನು ಸುಮಾರು ಕಡೆ ತಿಂದಿದ್ದೀನಿ ಫಿಶ್ನೆಲ್ಲಾನು, ಬಟ್ ಇಲ್ಲಿ ಒಂಥರ ಡಿಫ್ರೆಂಟಾಗಿ ಈ ಜೊತೆಗೆ ಚಟ್ನಿ ಖಾರ ಇದೆಯಲ್ಲ, ಅಲ್ಟಿಮೇಟ್. ಮತ್ತು ಹೆಂಗೆ ಕುಕ್ ಆಗಿದೆ ಸರ್? ಇದು ಬಂದು ಗ್ರಿಲ್ಲಲ್ಲಿ ಮಾಡಿದ್ದಾರೆ.
ಹೇಳಿ ಸರ್. ಸಾಫ್ಟ್ ಆಗೈತಾ? ತುಂಬ ಸಾಫ್ಟ್ ಇದೆ, ತುಂಬ ರುಚಿ ಇದೆ. ಬಟ್ ಅದೇ ಹೇಳಿದೆ, ಹೊರಗಡೆ ತಿಂದಿದ್ದಕ್ಕೂ ಇದು ಭಾಳ ಡಿಫ್ರೆಂಟ್ ಆಗಿದೆ. ಈ ಖಾರ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ಸರ್. ಓಕೆ, ಟೇಸ್ಟು ಮತ್ತು ಪ್ರಿಪ್ರೇಷನ್ ಎಲ್ಲ ಸೂಪರ್ ಇದೆ ಹೇಳಿದ್ರಾ. ನೆಕ್ಸ್ಟ್ ಸರ್, ಫೈನಲ್ ಕ್ವೆಶ್ಚನು ಎಲ್ಲ ಹಣ ಬಗ್ಗೆ ಮಾತಾಡ್ತಾರೆ ಸರ್. ಖಂಡಿತ ಇಟ್ಸ್ ವರ್ತ್ ದ ಮನಿ, ರೈಟ್? ಖಂಡಿತ. ಶ್ಯೂರ್. ಥ್ಯಾಂಕ್ಸ್ ಫಾರ್ ಯರ್ ಫೀಡ್ಬ್ಯಾಕ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಎಕ್ಸ್ಕ್ಯೂಸ್ ಮ್ಯಾಮ್, ಮೇಡಮ್ ನಿಮ್ಮ ಹೆಸರು ಮೈಸೂರಲ್ಲಿ ಯಾವ ಏರಿಯಾ ನೀವು? ನನ್ನ ಹೆಸರು ಅನುಷಾ ಅಂತ. ನಮ್ದಿಲ್ಲೇ ಬಿ ಎಮ್ ನಗರ ನಿಯರ್. ಇವಾಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೆ. ಹೊಸದಾಗಿ ಏನೋ ಓಪನ್ ಆಗಿದ್ದಿಲ್ಲ ಅಂತ ಟ್ರೈ ಮಾಡಿದೆ. ಸೂಪರ್ ಆಗಿದೆ. ಏನು ಡಿಶ್ ಎಲ್ಲ ನೀವು ಆರ್ಡರ್ ಮಾಡಿದ್ದೆ ಮೇಡಮ್? ಆ್ಯಕ್ಚುಲಿ ಬಿರಿಯಾನಿ ಮತ್ತು ಚಿಕನ್ ಟಿಕ್ಕಾ ಮತ್ತು ಒಂದು ಫಿಶ್ ಆರ್ಡರ್ ಮಾಡಿದ್ದೀನಿ. ಓಕೆ. ಬಿರಿಯಾನಿ ಜಸ್ಟ್ ಟೈಮ್ ಪಾಸ್ಗಂತ ತೊಗೊಂಡೆ ಆಫ್. ಓಕೆ, ಫೈನ್. ಇವಾಗ 3 ಪ್ಲೇಟ್ ಪಾರ್ಸಲ್ ತೊಗೊಂಡಿದ್ದೀನಿ. ಅಷ್ಟು ಚೆನ್ನಾಗಿದೆ. ಓ ನೈಸ್. ನಿಮ್ಗೆ ತುಂಬ ಇಷ್ಟ ಆಯ್ತಾ ಮೇಡಮ್? ಒಂದು ಹೋಮ್ ಕುಕ್ ಬಿರಿಯಾನಿ ಥರನೇ ಆಯ್ತಾ ಟೇಸ್ಟ್ ಎಲ್ಲ? ಹೋಮ್ ಮೇಡ್ ಥರನೇ ಇದೆ, ಸೇಮ್ ನಮ್ಮ ಅಮ್ಮ ಮಾಡಿರೋ ಥರನೇ ಇದೆ. ಓ ಅಷ್ಟು ನೈಸ್. ಚೆನ್ನಾಗಿದೆ. ಓ ನೈಸ್ ನೈಸ್. ಮನೇಲಿ ಹೋಗಿ ಎಲ್ಲ ನಿಮ್ಮ ಮನೆಯವ್ರಿಗೆಲ್ಲ ಹೇಳಿ ಎಲ್ಲ 3 ಪ್ಲೇಟ್ ಪಾರ್ಸಲ್ ತೊಗೊಂಡಿದ್ದೀನಿ ಇವಾಗ. ನೈಸ್ ನೈಸ್ ಮೇಡಮ್. ಮತ್ತು ಚಿಕನ್ ಟಿಕ್ಕಾ ಬಗ್ಗೆ ಮೇಡಮ್, ಅದೇ ಹೌ ವಾಸ್ ದ ಟೇಸ್ಟ್? ಅದು ಚೆನ್ನಾಗಿದೆ. ಒಂಥರ ಸಾಫ್ಟ್ ಆಗಿ ಸ್ವಲ್ಪ ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಅದು ತುಂಬ ಚೆನ್ನಾಗಿ ಅನಿಸ್ತು. ಓಕೆ. ಹೈಜೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ನಿಜವಾಗ್ಲೂ ಸಖತ್ತಾಗಿದೆ. ಒಳಗೋದ ಬಿರಿಯಾನಿ ಪ್ರೈಸ್ ನಿಮ್ಗೆ ಗೊತ್ತಾ ಮೇಡಮ್? ಹೇಳಿದಾರ? ಜಸ್ಟ್ 79 ಅಷ್ಟೇ ಬಿರಿಯಾನಿ ಪ್ರೈಸು. ಸೊ ಇಟ್ಸ್ ವರ್ತ್ ಪ್ರೈಸ್. 79 ರುಪೀಸ್ ಕೊಳ್ಳ. 79ಗಿಂತ ಬರ್ತಿದೆ, ಜಾಸ್ತಿನೇ ಬರ್ತಿದೆ. ಅದಕ್ಕೆ ಹೆಚ್ಚಾಗಿ ಕೊಳ್ಳ. ಓಕೆ, ಗ್ರೇಟ್ ಗ್ರೇಟ್. ಮೇಡಮ್ ಎಸ್ಕ್ಯೂಸ್ ಮ್ಯಾಮ್, ನಿಮ್ಮ ಫ್ರೆಂಡು? ನನ್ನ ಫ್ರೆಂಡ್. ಮೇಡಮ್ ನಿಮ್ಮ ಹೆಸರು ಮೇಡಮ್? ಅವ್ರಿಗೆ ಸ್ವಲ್ಪ ಶೈ ಟೈಪ್. ನಿಮ್ಮ ಹೆಸರನ್ನ ಹೇಳಿ ಮೇಡಮ್? ರೂಪಾ. ಹೆಂಗೆ ಎತ್ತಡ 2 ಮಾತು ಸಾಕು. ಯು ಲೈಕ್ ಇಟ್? ಫೈನ್. ಟೇಸ್ಟ್ ಎಲ್ಲ ಇಷ್ಟ ಆಯಿತು. ಓಕೆ ಫೈನ್. ಥ್ಯಾಂಕ್ಸ್ ಫಾರ್ ಯರ್ ಫೀಡ್ ಮ್ಯಾಮ್. ಥ್ಯಾಂಕ್ಸ್ ಇಲ್ಲ. ಥ್ಯಾಂಕ್ ಯು. ಚಾರ್ಕೋಲ್ ಬಂದ್ಬಿಟ್ಟು ಹಾ. ನಾವು ಯಾವುದೇ ತರ ಜಾಸ್ತಿ ಆಯಿಲ್ ಮತ್ತೆ ಯಾವುದೇ ಗ್ಯಾಸ್ ಐಟಮ್ ಯೂಸ್ ಮಾಡ್ತಾ ಇಲ್ಲ. Okay. ಇವಾಗ ಚಾರ್ಕೋಲ್ ಅಲ್ಲೇ ಬರ್ನ್ ಮಾಡೋದು. ಬಿರಿಯಾನಿನೂ ಫುಲ್ ದಮ್ನ ನಾವು ಚಾರ್ಕೋಲ್ ಅಲ್ಲೇ ಬೇಯಿಸೋದು. ಹೌದಾ? ಬಿರಿಯಾನಿ ವಿತ್ ಚಾರ್ಕೋಲ್ ಮಾಡಿಲ್ಲ, ಗ್ಯಾಸ್ ಇಲ್ಲ, ಗ್ಯಾಸ್ ಸ್ಟವ್ ಯೂಸ್ ಮಾಡಿಲ್ಲ. ಓಕೆ, ನೋಡಿ ಬಿರಿಯಾನಿನ ಚಾರ್ಕೋಲ್ ರೆಡಿ ಮಾಡಿದ್ದಾರೆ ಸರ್. ಎಲ್ಲ ಟೇಸ್ಟ್ ಫೀಡ್ಬ್ಯಾಕ್, ಕಸ್ಟಮರ್ ಫೀಡ್ಬ್ಯಾಕ್ ಎಲ್ಲ ತಗೊಲ್ಲ ಸರ್. ಮತ್ತೆ ಇದು ನಿಮ್ಮ ಜೊತೆ ಇರೋದೆಲ್ಲ ನಾನ್ ವೆಜ್ ಐಟಮೇ ಅಲ್ವಾ ಸರ್? ನಾನ್ ವೆಜ್ ಐಟಮ್ ಬಿರಿಯಾನಿ ಇದೆ, ಚಿಕನ್ ಟಿಕ್ಕಾ ಇದೆ, ಚಿಕನ್ ವಿಂಗ್ಸ್ ಇದೆ, ಹಾ. ಲಾಲಿಪಾಪ್ ಇದೆ, ಲಿವರ್ ಗುಂಡ್ಕಾಯಿ ಇದೆ, ಫಿಶ್ ಇದೆ. ಓಕೆ. ಸೊ ಫಿಶ್ ಆ್ಯಂಡ್ ಚಿಕನ್ ಐಟಮ್ಸ್ ಕೊಡ್ತಾ ಇದ್ದೀರಾ ಸರ್. ಇದು ಫಿಶ್ಶು ಮತ್ತು ಈ ಚಿಕನ್ ಐಟಮ್ಸ್ನ ಎಲ್ಲಿಂದ ರಿಸೋರ್ಸ್ ಮಾಡ್ತೀರಾ? ಅದು ಫ್ರೆಶ್ ಹೆಂಗೆ ಮೇಂಟೈನ್ ಮಾಡ್ತೀರಾ? ಸರ್ ನಾವು ಓನ್ ಆಗಿ ಯಾರು ಡೈರೆಕ್ಟ್ ಆಗಿ ನಾವು ಒಂದು ತೂಕ ಹಾಕಿಸ್ಕೊಂಡು ಕೋಳಿನ ಕಟ್ ಮಾಡ್ತೀವಿ. ಅಂಡ್ ಫಿಶ್ ನ ನಾವು ಡೈರೆಕ್ಟ್ KRS ಇಂದ ತರ್ತೀವಿ ಸರ್. ಓಕೆ. ಇದೆಲ್ಲ ಡೈಲಿ ಫ್ರೆಶ್ ಪರ್ಚೇಸ್ ಅಲ್ವಾ? ಅದನ್ನ ಎಷ್ಟು ಬೇಕೋ ಅದು ಪರ್ಚೇಸ್ ಮಾಡಿ ಪ್ರಿಪ್ರೇಷನ್ ನಾವು ಡೈಲಿ 2 kg ಹಾಕ್ತೀವಿ ಸರ್ ಅಷ್ಟೇ. ಓಕೆ, ನೋಡಿ ಅವ್ರಿಗೆ ಗೊತ್ತು ಈಗ ಕಸ್ಟಮರ್ಸ್ ಎಷ್ಟು ಬರ್ತಾರೆ, ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಂತ. ಡೈಲಿನೂ ಫಿಶ್ ಮತ್ತು ಚಿಕನ್ ಎಲ್ಲ ಫ್ರೆಶ್ ಪ್ರಿಪ್ರೇಷನ್ ಪರ್ಚೇಸ್ ಮಾಡಿ ಅವ್ರು ಪ್ರಿಪೇರ್ ಮಾಡೋದು. ನಮಸ್ತೆ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮೈಸೂರು ಯಾವ ಏರಿಯಾ ಸರ್ ನೀವು? ನಾವು ಮೈಸೂರಲ್ಲಿ BMC ನಗರದಿಂದ ಬರೋದು. ಓಕೆ ಸರ್. ಇವರು ಗ್ರಿಲ್ ಅಂಗಡಿ ಆಲ್ಮೋಸ್ಟ್ 1 ತಿಂಗಳು ಆಗ್ತಾ ಇದೆ. ಎಷ್ಟು ದಿನದಿಂದ ನೀವು ಇಲ್ಲಿ ಬರ್ತಾ ಇದ್ದಾರೆ ಸರ್? ಸರ್ ನಾನು 20 to 30 days ಆಯಿತು ಓಪನಿಂಗ್ ಆದಾಗಿಂದ ಬರ್ತಾ ಇದ್ದೀನಿ. ಓಕೆ. ಟೇಸ್ಟು ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ. ಹಾಂ ಸರ್. ಈಗ ಏನು ತಿಂತಾ ಇದ್ದಾರೆ? ಚಿಕನಲ್ಲಿ ಯಾವ ಡಿಶ್ ಸರ್ ಇದು? ಸರ್ ಇದು ಚಿಕನ್ ವಿಂಗ್ಸ್ ಅಂತ. ಟೇಸ್ಟ್ ಮಾತ್ರ ಸೂಪರ್ ಆಗಿದೆ. ಕ್ವಾಂಟಿಟಿ ವೈಸು ಚೆನ್ನಾಗಿದೆ. ಓಕೆ. ಇದು ಒಂದು ಪ್ಲೇಟಲ್ಲಿ ಎಷ್ಟು ಪೀಸ್ ನಿಮ್ಗೆ ಕೊಡ್ತಾರೆ ಸರ್ ಮಾಮೂಲಿ? ಸರ್ 5 ಪೀಸ್ ಸಿಗುತ್ತೆ. 5 ಪೀಸ್ ಐತೆ. ಎಲ್ಲ ಪೀಸ್ ಎಲ್ಲ ಕ್ವಾಲಿಟಿ ಚಲೋ ಐತೆ. ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ ಸರ್. ಈ ರೀತಿ ಟೇಸ್ಟ್ ನಾವು ಮೈಸೂರು ಎಲ್ಲೂ ನೋಡಿಲ್ಲ. ಚೆನ್ನಾಗಿದೆ ಒಟ್ಟಿನಲ್ಲಿ. ಎಲ್ಲ ಸ್ಪೈಸ್, ಸಾಲ್ಟ್, ಸ್ಪೈಸ್ ಹೆಂಗೆ ಐತೆ ಸರ್? ಎಲ್ಲ ಚೆನ್ನಾಗಿದೆ ಸರ್. ಎಲ್ಲ ಬ್ಯಾಲೆನ್ಸ್ಡ್ ಆಗಿದೆ ಟೇಸ್ಟ್. ನಿಮ್ಗೆ ತುಂಬ ಇಷ್ಟ ಆಯಿತು? ಚೆನ್ನಾಗಿರೋದಕ್ಕೆ ಸರ್ ಎಷ್ಟೊಂದು ಸತಿ ಬಂದು ತಗೋದ್ವಿ. ಮನೆಗೂ ಪಾರ್ಸಲ್ ಎಲ್ಲ ತಗೋದ್ವಿ. ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದೆಲ್ಲ ತಿಂತೀವಿ. ಓಕೆ ಓಕೆ ಓಕೆ. ಮತ್ತು ಇದು ಚಿಕನ್ ಹೆಂಗೆ ಕುಕ್ ಆಯಿತು ಸರ್? ತುಂಬ ಸಾಫ್ಟ್ ಆಗಿದೆ ಹೆಂಗೆ ತಿನ್ನೋದಕ್ಕೆ? ಸಾಫ್ಟಾಗಿ ಚೆನ್ನಾಗಿದೆ ಸರ್. ಓಕೆ ಫೈನ್. ಓಕೆ, ಥ್ಯಾಂಕ್ಸ್ ಬೈ ನಿಮ್ಮ ಫೀಡ್ಬ್ಯಾಕ್. ಥ್ಯಾಂಕ್ ಯು ಬೈ. ಥ್ಯಾಂಕ್ ಯು ಸರ್. ನಮಸ್ತೆ ಮೇಡಮ್. ಫಸ್ಟ್ ನಿಮ್ಮ ಹೆಸರನ್ನ ಹೇಳಿ ಮೇಡಮ್. ಭಾನುಪ್ರಿಯಾ ಅಂತ ನನ್ನ ನೇಮು. ಮೈಸೂರಲ್ಲಿ ಯಾವ ಏರಿಯಾ ಮೇಡಮ್ ನೀವು? ನಾನಿರೋದು ಹೆಬ್ಬಾಳು. ಹೆಬ್ಬಾಲೆ. ಓಕೆ. ಇವ್ರದ್ದು ಹೊಸ ಶಾಪ್ ಸ್ಟಾರ್ಟ್ ಮಾಡಿದ ಗ್ರಿಲ್ಲು, ಚಿಕನ್ ಗ್ರಿಲ್ಲು. ಈಗ ನೀವು ಬಿರಿಯಾನಿ ತಿಂತಾ ಇರಲ್ಲ ಮೇಡಮ್, ಚಿಕನ್ ಬಿರಿಯಾನಿ ಹೆಂಗೆ ರುಚಿ ಎಲ್ಲ ಹೆಂಗೆ ಇತ್ತು ನನಗೆ ಹೇಳಿ ಮೇಡಮ್? ತುಂಬ ಚೆನ್ನಾಗಿದೆ. ಹೌದಾ? ಹೌದು ಮೇಡಮ್. ಟೇಸ್ಟ್ ಚಲೋ ಐತೆ? ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿದೆ? ಎಲ್ಲ ಕರೆಕ್ಟ್ Okay. ಇದೆ. ಮೊದಲು ಈ ಥರ ಸಿಗ್ತಾ ಇರೋದು. Okay, ಬಂದು very- ಎಲ್ಲರೂ ಬಂದು ಟ್ರೈ ಮಾಡಬೇಕು, ಸಪೋರ್ಟ್ ಮಾಡಬೇಕು ಇವರಿಗೆ. ಉಪ್ಪು taste? ಎಲ್ಲ ಇಷ್ಟ ಆಗಿದೆ. ತುಂಬ ಚೆನ್ನಾಗೈತೆ. ಟೇಸ್ಟ್ ಎಲ್ಲ ಕರೆಕ್ಟಾಗಿ ಐತೆ. ಚಿಕನ್ ಪೀಸ್ ಹೆಂಗೆ ಆಯ್ತು? ಎಷ್ಟು ಪೀಸ್ ಇದೆ ಹೇಳಿ ಮೇಡಮ್ ನಮಗೆ? ಎಷ್ಟು ಪೀಸ್ ಇದೆ? ಒಂದು 4 ಪೀಸ್ ಕೊಟ್ಟಿದ್ದಾರೆ. ಓಕೆ. 4 ಪೀಸ್ ಇದೆ. 4 ಪೀಸ್ ಚಿಕನ್ ಪೀಸ್ ಹೆಂಗೆ ಕುಕ್ ಆಯಿತು? ಹೆಂಗೆ ಸಾಫ್ಟ್ನೆಸ್ ಹೆಂಗೆ ಆಯಿತು? ಆ ಪೀಸ್ ರುಚಿ ಹೆಂಗೆ ಆಯ್ತು ಹೇಳಿ ಮೇಡಮ್? ತುಂಬ ಚೆನ್ನಾಗಿದೆ ಪೀಸ್ ರುಚಿ ಸರ್. ಓಕೆ. ನೋಡಿ ಬಿರಿಯಾನಿ ಕೊಡ್ತಾ ಇದ್ದಾರೆ.
ಆಲ್ಮೋಸ್ಟ್ 4 ಪೀಸ್ ಇದೆ. ಮತ್ತು ಚಿಕನ್ ಬಂದು ತುಂಬ ಸಾಫ್ಟ್ ಆಗಿದೆ, ತುಂಬ ಟೇಸ್ಟ್ ಆಗಿದೆ ಮೇಡಮ್ ಹೇಳಿದ್ದಾರೆ. ಮತ್ತು ಆ ಚಿಕನ್ ಬಿರಿಯಾನಿ ಹಾಕಿದ ಅಕ್ಕಿ ಬಗ್ಗೆ ಹೆಂಗೆ, ರೈಸ್ ಹೆಂಗೆ ಇತ್ತು ಚಿಕನ್ ಬಿರಿಯಾನಿ ರೈಸು? ಬಿರಿಯಾನಿ ರೈಸು ತುಂಬ ಚೆನ್ನಾಗಿದೆ ಸರ್, ಏನಿಲ್ಲ. ಓಕೆ, ನಿಮ್ಗೆ ಓವರ್ ಆಲ್ ಫುಲ್ ಸ್ಯಾಟಿಸ್ಫ್ಯಾಕ್ಷನ್, ಪೈಸಾ ವಸೂಲು, ಹೌದು ಸರ್, ವ್ಯಾಲ್ಯೂ ಫಾರ್ ಮನಿ, ತುಂಬ ವರ್ತ್ ಇದೆ ಸರ್, ತಿನ್ಬೋದು. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರನ್ನು? ಮಹೇಶ್ ಅಂತ. ಮೈಸೂರು ಯಾವ ಏರಿಯಿಂದ ಬರ್ತಾ ಇದ್ದೀವಿ ಸರ್? ನಾವು ಇಲ್ಲೇ ಆದಿತ್ಯ ಹೋಟ್ಲ್ ಅಂತ ಕೆಲಸ ಮಾಡೋದು. ಓಕೆ ಸರ್, ಇವರು ಹೊಸದಾಗ ಗ್ರಿಲ್ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಹಾಂ ಸರ್, ಏನು ಡಿಶ್ ಇವತ್ತು ತೊಗೊಂಡಿದೆ ಸರ್ ನೀವು? ಬಿರಿಯಾನಿ ತೊಗೊಂಡಿದ್ದು. ಓಕೆ, ತುಂಬ ಚೆನ್ನಾಗಿದೆ. ಓಕೆ ಸರ್. ಹೆಂಗೆ ಸ್ಪೈಸ್ ಹೆಂಗೆ ಎಲ್ಲ ಹೆಂಗೆ ಇತ್ತು? ಎಲ್ಲ ಸೂಪರ್. ಮಸಾಲ ಐಟಮ್ ಎಲ್ಲ ಕರೆಕ್ಟ್ ಇದೆ, ಟೇಸ್ಟ್ ಎಲ್ಲ ಸೂಪರ್ ಆಗಿದೆ. ಮತ್ತೆ ಚಿಕನ್ ಪೀಸ್ ಹೆಂಗೆ ಇರ್ತದೆ? ಚಿಕನ್ ಎಲ್ಲ ವೆಲ್ ಕುಕ್ ಆಗಿದೆ ಸರ್. ನೀವು ಹೇಳಿ ಸರ್, ಹೆಂಗೆ ಇದೆ ಟೇಸ್ಟ್? ಸರ್ ಸಖತ್ತಾಗಿದೆ ಸರ್. ಹೌದಾ? ಬಿರಿಯಾನಿ ಮತ್ತೆ ಏನು ತಗೊಂಡಿದ್ದೀರಾ ಸರ್? ಬಿರಿಯಾನಿ ಅಷ್ಟೇ. ಹಾಂ, ಬಿರಿಯಾನಿ ಅಷ್ಟೇ, ತುಂಬ ಚೆನ್ನಾಗಿದೆ. ಚಿಕನ್ ಟೇಸ್ಟ್ ಹೆಂಗೆ? ಚಿಕನ್ ಹೆಂಗೆ ಕುಕ್ ಆಗಿದ್ದು? ಚಾರ್ಕೋಲ್ ಮಾಡಿದಲ್ಲ, ಗ್ರಿಲ್ ಇದು. ತುಂಬ ಚೆನ್ನಾಗಿದೆ. ಓಕೆ ಓಕೆ, ಇರಲಿ ಸರ್, ಥ್ಯಾಂಕ್ಸ್ ಫಾರ್ ಯರ್ ಫೀಡ್ಬ್ಯಾಕ್. Welcome, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು welcome. ಸರ್. ನಿಮ್ಮ ಪುಷ್ ಕಾರ್ಟ್ ನೋಡ್ತಾ ಇದ್ರೆ ತುಂಬ ಬ್ಯೂಟಿಫುಲ್ ಆಗಿದೆ ಅಪಿಯರೆನ್ಸ್. ಎಲ್ಲಿ ಸರ್ ತಗೊಂಡಿದ್ದೀರಾ? ಸರ್ ನಾವು ಇದು ತೊಗೊಂಡ್ಬಿಟ್ಟು ವಿರಾಟ್ ಇಂಡಸ್ಟ್ರಿಯಲ್ಲಿ, ಇಲ್ಲೇ ಹೆಬ್ಬಾಳ್ ಇಂಡಸ್ಟ್ರಿಯಲ್ ಹತ್ರ. ಓಕೆ, ನಾವು ಡಿಸೈನ್ ಕೊಟ್ಟಿದ್ದು ಕಸ್ಟಮ್ ಪ್ರಕಾರ ಅವ್ರು ಮಾಡಿದ್ದಾರೆ. ಹಂಗೆ ಮಾಡಿದಾರಾ? ಹಂಗೆ ಮಾಡಿದ್ದಾರೆ ಸರ್. ಇದು ಬಜೆಟ್ ಎಷ್ಟಾಯ್ತು ಅಂತ ಹೇಳ್ಬೋದು? ಬಜೆಟ್ ಬಂದ್ಬಿಟ್ಟು 38,000 ಆಯ್ತು ಸರ್. 38,000 ಇನ್ಕ್ಲೂಡಿಂಗ್ ದ ಗ್ರಿಲ್. ಇನ್ಕ್ಲೂಡಿಂಗ್ ಗ್ರಿಲ್ ಸೇರಿಸಿ. ಓಕೆ, ಇದು ನೋಡಿ, ವಿರಾಟ್ ಇಂಡಸ್ಟ್ರೀಸ್ ಇಂದ ಪರ್ಚೇಸ್ ಮಾಡಿದ ಈ ಫುಡ್ ಕಾರ್ಟ್ ಇದು ಲೈಟಿಂಗ್ ಆಲ್ರೆಡಿ ನೋಡ್ತಾ ಇದ್ದೀರಾ. ಇನ್ಸೈಡ್ ಒಂದು ಸ್ಟ್ರಿಪ್ ಲೈಟ್ ಕೊಟ್ಟಿದ್ದಾರೆ ಸೂಪರ್ ಆಗಿ. ಮತ್ತೆ ಇಲ್ಲೇ ನೋಡ್ಬೋದು ಗ್ಲೋ ಸೈನ್ ಬೋರ್ಡ್ ಎಲ್ಲ ಅವರೇ ರೆಡಿ ಮಾಡಿ ಕೊಟ್ಟಾರಲ್ಲ ಸರ್? ಡಿಸೈನ್ ನಾವು ಕೊಟ್ಟಿದ್ದ ಪ್ರಕಾರ ಅವ್ರು ಮಾಡ್ತಾರೆ ಸರ್. ಓಕೆ, ಡಿಸೈನ್ ಅಕ್ರಲಿಕ್ ಬೋರ್ಡ್ ಅಲ್ಲಿ. ಮತ್ತೆ ಇಲ್ಲಿ ನೋಡ್ಬೋದು ಫ್ಲಾಶ್ ಲೈಟ್ಸ್, 2 ಲೈಟ್ಸ್ಗಳು ಎಕ್ಸ್ಟೀರಿಯರ್ ನೋಡ್ತಾ ಇದ್ರ ಬ್ಯೂಟಿಫುಲ್. ಮತ್ತೆ MCP ಶೀಟ್ ಅಲ್ಲಿ ಡಿಸೈನ್ ಎಲ್ಲ ಮಾಡಿದ್ದಾರೆ. ಎಕ್ಸ್ಟೀರಿಯರ್ ಎಲ್ಲ ನೋಡ್ತಾ ಇದ್ರೆ ಸೂಪರ್ ಆಗತ್ತೆ. ಮತ್ತೆ ಒಳಗಡೆ ಇದು ನೋಡಿ, ಓನ್ಲಿ 38,000ಗೆ ಗಾಡಿ ಪ್ಲಸ್ ಗ್ರಿಲ್ ಎಲ್ಲ ಸೇರಿಸಿ ಕೊಟ್ಟಿದ್ದಾರೆ. ಹಿಂಗೆ ನೀವು ನೋಡ್ಬೋದು ಅಪಿಯರೆನ್ಸ್ ಎಲ್ಲ ಸೂಪರ್ ಆಗೈತೆ. ಮತ್ತೆ ಇಲ್ಲೇ ನೋಡ್ಬೋದು ಸ್ಟೋರೇಜ್ ಸ್ಪೇಸ್, ಇಷ್ಟು ದೊಡ್ಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ನೋಡಿ. ಒಳಗಡೆ ಎಲ್ಲ ಹಿಡಿಬೋದು ನೀವು, ಅಷ್ಟು ಸ್ಟೋರೇಜ್ ಸ್ಪೇಸ್ ಇದೆ. ಸೊ ನಿಮ್ಗೆ ಈ ಥರ ಫುಡ್ ಕಾರ್ಟ್ಸ್, ಪುಷ್ ಕಾರ್ಟ್ಸ್ ಎಲ್ಲ ಬೇಕಂದ್ರೆ ದಯವಿಟ್ಟು ವಿರಾಟ್ ಇಂಡಸ್ಟ್ರೀಸ್ ಕಾಂಟ್ಯಾಕ್ಟ್ ಮಾಡಿ.